ಆತ್ಮೀಯ H16 ನ್ಯೂಸ್ ವೀಕ್ಷಕರಿಗೆ ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರು. ನಮ್ಮ ವಿಜೇಂದ್ರವರು ಅಂದರೆ BJP ರಾಜ್ಯಾಧ್ಯಕ್ಷರು ನಮ್ಮ ಕಾಂಗ್ರೆಸ್ಸಿನ ಮೇಲೆ ಜಬರ್ದಸ್ತ್ ಅಟ್ಯಾಕ್ ಮಾಡಿದ್ದಾರೆ. ನೀವು ಅಕ್ರಮ ಮಾಡಾಗಿದ್ದೀರಿ, 130 ಹೆಂಗಿದ್ರಿ ನಮಗೆ ಹೇಳ್ತಾ ಇದ್ದೀರಿ, ನೀವು ಅಕ್ರಮ ಮಾಡಿದ್ದೀರಿ, ನೀವು ಮಾಡಿಲ್ಲೇನು ಅಷ್ಟು ಸಿಗ್ತಿದ್ದೆ ನಿಮಗೆ ನಂಗೆ ಪ್ರಶ್ನೆ ಮಾಡಿದ್ದಾರೆ. ಯಾಕಂದ್ರೆ BJPಗಿಂತ ಈಗ ರಾಹುಲ್ ಗಾಂಧಿ ಅವರು ಬೆನ್ನು ಹತ್ತಿದ್ದಾರೆ. ಅವ್ರು ಎಲ್ಲಿ ಗೆಲ್ತಾರ ಇಲ್ಲ, ಚುನಾವಣಾ ಆಯೋಗದ ಹಸ್ತಕ್ಷೇಪದಲ್ಲದ ಆ ಸ್ವಾಯತ್ತತೆ ಇಲ್ಲ, ಅದು BJP ಕೈಗೊಂಬೆ ಆರೋಪ ಸಾಕಷ್ಟಿದ್ದಾವೆ. ಅದರಲ್ಲಿ ಸತ್ಯನೂ ಇದು ಇಲ್ಲಂತಲ್ಲ. ಇದರ ಅರ್ಥ ವಿಜೇಂದ್ರ ಅವರು ಹೇಳೋದು ಇಲ್ಲಿ ನಡೆದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಯಾರೂ ಹೇಳೋದಿಲ್ಲ ಅದನ್ನು. ಯಾಕಂದರೆ ಇಲೆಕ್ಷನ್ಗಳು ಇಲ್ಲಿ ಗೋಲ್ಮಾಲ್ ನಿಶ್ಚಿತನ ಅದು ಎಲ್ಲ ಕಡೆ. ದುಡ್ಡು ಕೊಡೋದು ಅಪರಾಧ ನಡೀತದೆ ಎಲ್ಲ ಕಡೆ, ಸಾರಾಯಿ ಹಂಚೋದು ಬಂದಿರ್ತದೆ, ಆದರೂ ನಡೀತಾ ಇರ್ತದೆ, ಬೋಗಸ್ ದುಡ್ಡುಗಳು ಆಗ್ತಾನೆ ಇರ್ತವೆ. BJP ಕಾಂಗ್ರೆಸ್ ಅದ ಮೇಲೆ ಹೇಳ್ತಾ ಇರೋದು ಏನಪ್ಪ ಅಂದ್ರೆ, ಇವು ಒಂದೇ ನಾಣ್ಯದ ಎರಡು ಮುಖಗಳು ಅಂತ. ಇವತ್ತೇನು ಅವ್ರ ಅಧಿಕಾರ ಸಿಕ್ಕದ BJPಗರಿಗೆ, ಅವ್ರು ಅದನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ದೃಷ್ಟಿ ಇಟ್ಕೊಂಡು ನಮ್ಮ ದೃಷ್ಟಿಯಲ್ಲಿ ದುರುಪಯೋಗ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಇವತ್ತು ಎಲೆಕ್ಷನ್ ಕಮಿಷನ್ ನ್ಯೂಟ್ರಲ್ ಇರಬೇಕಪ್ಪ ಅಂತೇಳಿ ಎಲ್ಲ ಕಾಲಕ್ಕೂ ಹೇಳ್ಕೊತಾ ಬಂದಿದ್ದು, ಅದರ ಸಲುವಾಗಿ ಹೋರಾಟ ಮಾಡ್ತಾ ಬಂದಿದ್ದು. ಅದು ಇವತ್ತು ಅದು ಆಗ್ತಾಯಿಲ್ಲ. ಯಾಕಂದರೆ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳಿಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆ ಅವರ ಬಾಯಾಗಿ ಬರೋದು ನಿಜವಾಗಿಯೂ ಅದು ಅನುಷ್ಠಾನಗೊಳ್ಬೇಕಾಗ್ಯದ. ಅದು ಆಗ್ತಾನೆ ಇಲ್ಲ. ಹಿಂದೂ ಕಾಂಗ್ರೆಸ್ ಅದನ್ನ ಮಾಡ್ತಾಯಿತ್ತು, ಆಗ BJP ಆರೋಪ ಮಾಡ್ತಾಯಿತ್ತು, ಇಲ್ಲಪ್ಪ ಇದು CBI ಆಯಿತು, ಮತ್ತೇನೋ ಆಯಿತು, ಇವೆಲ್ಲ ಪಂಜರದಿಗಳು. ಇತಿಹಾಸದಲ್ಲಿ ಒಬ್ಬ ದೊಡ್ಡ ಎಲೆಕ್ಷನ್ ಕಮಿಷನರ್ ಶೇಷನ್ ಅವರಿಂದ ಮಾತ್ರ ಒಂದು ಅದಕ್ಕೆ ಬೆಲೆ ಬಂದಿತ್ವಿನ. ಅದರ ನಂತರ ಹಿಂದೆ ಮುಂದೆ ಎಲ್ಲ ಕಡೆ ಇದೇ ರೀತಿನ ಆರೋಪ ಕೇಳ್ತಾ ಇರೋದು. ಇಲ್ಲಿ ಭಾಳಷ್ಟು ಜನ ನಾವು ಈಗಾಗಲೇ ಮೆನ್ನು ಹೇಳೋಂಥ ವಿಷಯ ಇದು, ಕೋಟ್ಯಾಧೀಶರೆಲ್ಲ MP ಮತ್ತು MLAಗಳಾದವರು ಒಮ್ಮೆ ಏನೋ ಒಳ್ಳೆಯ ತನದಿಂದ ಆರಂಭದಲ್ಲಿ ಒಳ್ಳೆಯವರಾಗಿ ಆಗ್ತಾರಪ್ಪ ತಿಳ್ಕೊಂಡು ಹೋಟ್ ಹಾಕಿ ಜನ ಆರಿಸ್ಕೊಂಬರ್ತಾರೆ. ನಂತರದಲ್ಲೇ ಶುರು ಆಯ್ತು ನೋಡ್ರಿ ಗದ್ದಲ. ಆ ಸಂದರ್ಭದಲ್ಲಿ ಜನ ಒಪ್ಪಿಕೊಳ್ತಾರಲ್ರಿ, ಏನೋ ತಪ್ಪಾಗಿದ್ರು ಮಾಡಿದ್ರು, ಇರಲಿ ಬರಲಪ್ಪ ಒಂದು ಒಳ್ಳೆ ಕೆಲಸ ಮಾಡ್ತಾರಂತೇಳಿ ನಾವು ಮೋದಿಯವ್ರಿಗೆ ಮಾಡಿದ್ವಲ್ಲ. ಆ ಸಂದರ್ಭದಲ್ಲೇ ಬಂದರು, ಚಲೋ ಆಯ್ತಪ್ಪ ಮಾಡ್ತಾರಂತೇಳಿ. ನಂತರ ಶುರು ಆಗೋದಿಲ್ಲ. ಜಾತಿ ಮೇಲೆ, ಧರ್ಮದ ಮೇಲೆ, ದುಡ್ಡಿನ ಮೇಲೆ, ಸಾರಾಯಿ ಮೇಲೆ ಅಧಿಕಾರಗಳನ್ನ ಹಿಡ್ಕೊಳ್ಳೋದು ಮಾಡೋದು, ಎಲೆಕ್ಷನ್ ಕಮಿಷನನ್ನು ಖರೀದಿ ಮಾಡುವಷ್ಟು ಮಟ್ಟಿಗೆ ಹೋಗೋದು.